ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದು ನಮ್ಮ ಸಮಾಜದಲ್ಲಿ ಕೌಟುಂಬಿಕ ಜೀವನದಲ್ಲಾಗಲಿ ಅಥವಾ ಪರಸ್ಪರ ಪ್ರೀತಿ ವಿಶ್ವಾಸಗಳಲ್ಲಾಗಲಿ ಸಂಬಂಧಗಳು ಹಾಗೂ ನಂಬಿಕೆಗಳು ಕೊರತೆಯಾಗ್ತಾ ಇದೆ, ನಶಿಸ್ತಾ ಇದೆ, ಕ್ಷೀಣಿಸ್ತಾ ಇದೆ. ಯಾಕೆ? ತಾವು ನೋಡ್ತಾ ಇದ್ದೀರಿ, ಇವತ್ತು ಪತ್ರಿಕೆಗಳಲ್ಲಾಗಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಾಗಲಿ ನಾವು ನೋಡಿದ ತಕ್ಷಣ ಬರುವಂಥ ನ್ಯೂಸೇ ತಂದೆ ಅನ್ನಿಸ್ಕೊಂಡವನು ಮಕ್ಕಳನ್ನು ಕೊಂದ, ಅಥವಾ ಮಕ್ಕಳು ಅನ್ನಿಸ್ಕೊಂಡವರು ತಂದೆ ತಾಯಿಗಳನ್ನು ಕೊಂದರು, ಅಥವಾ ಸ್ವಂತ ತಾಯಿಯೇ ತನ್ನ ಮಗುವನ್ನು ಕತ್ತು ಹಿಚಿಕಿ ಸಾಯಿಸ್ಲು, ಉಸಿರುಗಟ್ಟಿಸಿ ಸಾಯಿಸ್ಲು. ಇಂತಹ ವಿಚಾರಗಳು. ಅದ್ರ ಜೊತೆಗೆ ಈ ಪ್ರೀತಿ ಸಂಬಂಧಗಳು ಅನ್ನುವಂಥ ವಿಚಾರಕ್ಕೆ ಬಂದರೆ, ಯಾವುದೋ ವಿಚಾರಕ್ಕೆ ಗಂಡ ಅನ್ನಿಸ್ಕೊಂಡವನು ಅಥವಾ ಪತಿ ಅನ್ನಿಸ್ಕೊಂಡವನು ಪತ್ನಿಯ ಮೇಲೆ ಸಂಶಯಪಟ್ಟು ಅವಳನ್ನು ಕೊಲೆ ಮಾಡುವಂಥದ್ದು, ಅಥವಾ ಪತ್ನಿ ಅನ್ನಿಸ್ಕೊಂಡವಳು ಕೇವಲ ಒಂದು 2-3 ತಿಂಗಳಲ್ಲೇ ಗಂಡನಿಗೆ ವಿಚ್ಛೇದನ ನೀಡುವಂಥದ್ದು. ಅದೊಂದಿರಲಿ, ವಿಚ್ಛೇದನಕ್ಕಿಂತ ಅವನನ್ನೇ ತನ್ನ ಹಿಂದಿನ ಪ್ರಿಯತಮನ ಜೊತೆಗೆ ಸೇರಿಕೊಂಡು ಸಾಯಿಸುವಂಥದ್ದು. ಇಂಥದ್ದೇ ವಿಚಾರಗಳು ಬಹಳ ಹಿಂದೆ ಲೆಕ್ಕ ಹಾಕಿದ್ರೆ ನೀವು ಹೇಳಬಹುದು ಆವಾಗ ಮಾಧ್ಯಮಗಳಿರಲಿಲ್ಲ. ಅಲ್ಲ, ಅವತ್ತಿನ ದೈನಂದಿನ ಜೀವನಕ್ಕೂ ಬದುಕಿನ ಸಂಬಂಧಗಳಿಗೂ ಇವತ್ತು ಇರುವಂತಹ ಸಂಬಂಧಗಳಿದಾವಲ್ಲ, ಬಹಳಷ್ಟು ದೂರ ಬಂದ್ಬಿಟ್ಟಿದ್ದೇವೆ. ತಾವು ನೋಡ್ತಾ ಇರಬಹುದು. ಇದರ ಜೊತೆಗೆ ಮನುಷ್ಯನ ಭಾವನೆಗಳು ಹೇಗಾಗ್ತಾ ಇದೆ ಅಂತ. ಅಂದು ಬಡತನ ಇತ್ತು, ಆದರೆ ಪ್ರೀತಿ ವಿಶ್ವಾಸ ಇತ್ತು. ಇಂದು ಸಾಕಷ್ಟು ಸಂಪತ್ತಿದೆ, ದುಡಿಮೆ ಇದೆ, ಜೀವನಕ್ಕೆ ಅನೇಕ ದಾರಿಗಳಿದ್ದಾವೆ, ಆಧುನಿಕತೆಯ ಹತ್ತಿರ ನಾವು ಹೋಗ್ತಾ ಇದ್ದೇವೆ ಅನ್ನುವಂತಹ ಧಾಟಿ ಇದೆ. ಆದರೆ ಸಂಬಂಧಗಳು ಕಳಚ್ಕೊಂಡು ಹೋಗ್ತಾ ಇದ್ದಾವೆ. ಹೇಳ್ಬೋದು ಪಾಪ ತಂದೆ ತಾಯಿಗಳು, ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ಇಂಗ್ಲೆಂಡಲ್ಲಿದ್ದಾನೆ, ಫ್ರಾನ್ಸಲ್ಲಿದ್ದಾನೆ ಹೇಳುವಂಥ ದೊಡ್ಡಸ್ತಿಗೆ. ಆದರೆ ಅವರ ಇವನ ಬಾಂಧವ್ಯ ಅಂತಂದರೆ ಅವನೇನೋ ಬಂದು ಯಾರೋ ಅತಿಥಿಗಳು ಬಂದು ಹೋಗ್ತಾರಲ್ಲ, ಹಾಗೆ ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ ತಂದೆ ತಾಯಿಗಳನ್ನು ನೋಡುವಂಥದ್ದು. ಕೆಲವರು ದುಡ್ಡು ಕಳಿಸ್ತಾರೆ, ಕೆಲವರು ಅದೂ ಇಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನು ಹೆತ್ತಿದ್ರೂ, ಸಾಕಿದ್ರೂ, ಸಲಹಿದ್ರೂ, ಅವರಿಗೋಸ್ಕರ ಜೀವನವನ್ನು ಮುಡಿಪಾಗಿಟ್ಟಿದ್ರೂ ಇವತ್ತು ವೃದ್ಧಾಶ್ರಮದಲ್ಲೋ ಅನಾಥರಾಗಿರುವಂತಹ ಸ್ಥಿತಿ ಇದೆ. ಇವೆಲ್ಲ ಪ್ರಶ್ನೆಗಳು ಯಾಕೆ ಈ ಆಧುನಿಕತೆಯ ತುಡು ಅಥವಾ ಪಾಶ್ಚಿಮಾತ್ಯದ ಒಂದು ನಮ್ಮ ಮೇಲೆ ಬೀರಿರುವಂಥ ಪ್ರಭಾವನೋ. ಪಾಶ್ಚಿಮಾತ್ಯ ಅಂದರೆ ಪೂರ್ಣ ನಾವು ಅದನ್ನೂ ಒಗ್ಗಿಸ್ಕೊಂಡಿಲ್ಲ. ನಮ್ಮ ಸನಾತನ ಧರ್ಮ ಅಥವಾ ಈ ಭಾರತೀಯ ಧರ್ಮದಲ್ಲಿ ನಾವು ಬದುಕಿದ್ದೀವಲ್ಲ, ಅದನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇವೆಲ್ಲ ಪ್ರಶ್ನೆಗಳಿದಾವಲ್ಲ, ಒಂದೊಂದು ಸಲ ಭಯ ಹುಟ್ಟಿಸುವಂಥದ್ದು. ಕಾಸ ಅಕ್ಕನೇ ತಂಗಿಯ ಗಂಡನ ಸಾಯಿಸುವಂಥದ್ದು, ಅಥವಾ ತಂಗಿ ಅಕ್ಕನ ಗಂಡನ ಸಾಯಿಸುವಂಥದ್ದು. ಅನೈತಿಕ ಸಂಬಂಧಗಳ ಹೆಚ್ಚಳ ಇದೆಯಲ್ಲ, ಹಿಂದಿದ್ದಕ್ಕೂ ಲೆಕ್ಕ ಹಾಕಿದ್ರೆ ಈಗ ಸಾಕಷ್ಟು ಬೆಳೆದು ಬಂದ್ಬಿಟ್ಟಿದೆ. ಕೆಲವರು ಹೇಳ್ತಾರೆ ಇದಕ್ಕೆ ಇಂದಿನ ಸಾಮಾಜಿಕ ಜಾಲತಾಣ, ಟಿ ವಿಯಲ್ಲಿ ಬರುವಂತಹ ಧಾರಾವಾಹಿಗಳು ಇವೆಲ್ಲ ಕಾರಣಗಳು. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಲ್ಲ ಅನ್ನುವಂಥದ್ದು ಪ್ರಶ್ನೆನೇ. ಆದರೆ ಒಂದಂತೂ ಸತ್ಯ, ಇವತ್ತಿನ ಸಮಾಜದಲ್ಲಿರುವಂಥ ಕೌಟುಂಬಿಕ ವ್ಯವಸ್ಥೆ ಇದೆಯಲ್ಲ, ಅದು ಕೊಂಡಿಯನ್ನು ಕಳಚ್ಕೊಳ್ತಾ ಇದೆ, ಸಂಬಂಧಗಳು ಬಿರುಕು ಬರ್ತಾ ಇದೆ ಅಂತ.
ಹುಟ್ಟುವಾಗ ಅಣ್ಣ ತಮ್ಮಂದರು, ಬೆಳೆದ ಮೇಲೆ ದಾಯಾದಿಗಳ ಪ್ರಶ್ನೆಗಿಂತನೂ ತಂದೆ ತಾಯಿಗಳೇ ದೂರ. ಅಣ್ಣ ತಮ್ಮಂದ್ರ ಪ್ರಶ್ನೆ ಇರಲಿ, ತಂದೆ ತಾಯಿಗಳನ್ನೇ ಲೆಕ್ಕಕ್ಕೆ ಇಡದೇ ಇರುವಂಥದ್ದು. ಇವೆಲ್ಲ ನೋಡಿದಾಗ ನಿಮಗೂ ಅನಿಸಿರ್ಬೋದು, ಅಥವಾ ನಿಮ್ಮ ಅನುಭವಕ್ಕೂ ಬಂದಿರಬಹುದು. ನೀವು ಸಹ ಮಾಧ್ಯಮಗಳಲ್ಲಿ ಇವುಗಳನ್ನೆಲ್ಲ ನೋಡಿ ಮನಸ್ಸು ನಿಮಗೂ ಬೇಸತ್ತು ಹೋಗಿರ್ಬೋದು. ಪ್ರತಿಯೊಬ್ಬರಿಗೂ ಏನಾಗಿದೆ ಗೊತ್ತೇನೋ, ಹಿಂದೆ ನಾವು ಹೇಳ್ತಾ ಇದ್ದು ಸಂಸ್ಕೃತಿ ಸಂಸ್ಕಾರ, ವಿದ್ಯೆ ಕಡಿಮೆ ಇತ್ತು ನಿಜ, ಇವತ್ತಿಗೆ ಲೆಕ್ಕ ಹಾಕಿದ್ರೆ. ಆದರೆ ಅವತ್ತು ಸಂಸ್ಕಾರ ಇತ್ತು. ವಿದ್ಯಾ ದದಾತಿ ವಿನಯಂ ಅಂತಿದ್ರು. ಇವತ್ತು ಬಹಳಷ್ಟು ಜನ ವಿದ್ಯಾವಂತರುಗಳೇ, ಅನಕ್ಷಸ್ತ್ರ ಕಡಿಮೆ ಏನಂದ್ರೂ, ಆದರೆ ಸಂಸ್ಕಾರ ಕಡಿಮೆ. ಎಲ್ರಿಗೂ ನಾನು ತಿಳ್ಕೊಂಡಿದ್ದೇನೆ, ನಮ್ಮ ಅಪ್ಪನ ಮಾತು ಕೇಳೋದೇನು, ನಮ್ಮ ಹಿರಿಯರ ಮಾತು ಕೇಳೋದೇನು. ಹಿಂದೆ ನೋಡಿ, ಒಂದು ವಿಚಾರ ತಮಗೂ ಗೊತ್ತಿದೆ, ಬಡವನಿರಲಿ ಶ್ರೀಮಂತನಿರಲಿ, ಸಂಸ್ಕಾರ ಹೇಗಿತ್ತು ಅಂದರೆ ಹಿರಿಯರಿಗೆ ಅವ್ರು ಮಾತಾಡಬೇಕಾದ್ರೆ ಗೌರವ ಕೊಡುವಂಥದ್ದು. ಇವತ್ತು ಹಾಗಿಲ್ಲ. ಅವನೇನು ದೊಡ್ಡವನು, ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನುವಂಥದ್ದು. ಸ್ವಾತಂತ್ರ್ಯ ಅನ್ನುವಂತಹ ಪದವನ್ನು ಸ್ವೇಚ್ಛಾಚಾರವಾಗಿ ಬಳಸ್ಕೊಳ್ಳುವಂತಹ ಸಂಸ್ಕೃತಿ ಏನಾಗಿದೆ ಅಂದರೆ ಚಿಕ್ಕವರಿಂದನೇ ನಾವು ಬೆಳೆಸ್ತಾ ಇರೋದು. ಹಾಗೆ ಕೆಲವರು ಹೇಳ್ತಾರೆ, ನಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ಎಜುಕೇಷನ್ಗೆ ಕಳಿಸಿದ್ದೀವಿ, ಕಾನ್ವೆಂಟ್ಗಳಲ್ಲಿ ಕಳಿಸಿದ್ದೇವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ ಅನ್ನುವಂಥ ತಂದೆ ತಾಯಿಗಳು. ಆದರೆ ಆ ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸಂಸ್ಕಾರವನ್ನು ಕಲಿಸಿದ್ರು ಅನ್ನೋದು ಮಾತ್ರ ಕ್ವಶ್ಚನ್. ಇವತ್ತಿನ ಪ್ರಶ್ನೆಯೇ ಪ್ರಶ್ನೆ ಏನು, ಎಲ್ಲವೂ ಸಹ ಉತ್ತರ ಸಿಗದೇ ಇರುವಂಥದ್ದು. ನೀವೊಂದು ಉತ್ತರ ಹೇಳ್ಬೋದು, ಇವರೊಂದು ಉತ್ತರ ಹೇಳ್ಬೋದು. ಕಾಲ ಕೆಟ್ಟಿದೆ ಅನ್ನುವಂಥ ಮಾತು. ಹಿಂದೆ ಕಾಲ ಹೆಂಗ್ರಿ ಕೆಡುತ್ತೆ, ನಾವು ಕೆಟ್ಟಿದ್ದೇವೆ ಇಲ್ಲ. ಕಾಲದಲ್ಲಿ ಏನಾಗುತ್ತೆ, ಅಲ್ಲಿರುವಂಥ ಕೆಲವಾರು ಬೆಳವಣಿಗೆಗಳಿರುತ್ತಲ್ಲ, ಆಧುನೀಕರಣ ಇರಬಹುದು, ಯಾಂತ್ರೀಕರಣ ಇರಬಹುದು. ಪ್ರಪಂಚ ಅನ್ನೋದು ಒಂಥರ ಇವತ್ತು ಚಿಕ್ಕದಾಗ್ಬಿಟ್ಟಿದೆ. ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ನಮ್ಮ ಮೇಲೆ ಪರಿಣಾಮ ಬೀರುವಂಥ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ಹಾಗಾಗಿ ಸಮಾಜ ಇದೆಯಲ್ಲ, ನಮಗೆ ಮಾರ್ಗದರ್ಶನ ಮಾಡುವಂಥ ಗುರುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋದರೆ ಮಠಾಧಿಪತಿಗಳದ್ದೇ ಹಗರಣಗಳು ಜಾಸ್ತಿ. ಯಾರು ನಮಗೆ ಮಾರ್ಗದರ್ಶನ ಮಾಡುವಂಥದ್ದು? ಸ್ಕೂಲಲ್ಲಿ ಅಥವಾ ಶಾಲೆಯಲ್ಲಿ ಮೇಷ್ಟ್ರುಗಳ ಮೇಲೆ ಬರುವಂತಹ ಆಪಾದನೆಗಳು. ಇನ್ನು ಕೆಳಕ್ಕೆ ಹೋದರೆ ಸಂಬಂಧದಲ್ಲೇ ಅವರಲ್ಲಿ ಇವರಲ್ಲಿ ಇರುವಂಥ ಸಮಸ್ಯೆಗಳನ್ನು ಹುಟ್ಟು ಹಾಕುವಂಥದ್ದು. ಎಲ್ರಿಗೂ ಏನು ಅಂತಂದರೆ ನಾನು ದೊಡ್ಡವನು, ನಾನೆಲ್ಲ ತಿಳ್ಕೊಂಡಿದ್ದೇನೆ ಅಂತ. ಬಡತನ ಬಹಳ ಹಿಂದೆ ಜಾಸ್ತಿ ಇತ್ತು. ಇವತ್ತು ಬಡತನದ ಸಂಖ್ಯೆ ಯಾರು ಏನೇ ಹೇಳಿದ್ರೂ ಆರ್ಥಿಕ ಸ್ಥಿತಿ ಹಿಂದೆ ಲೆಕ್ಕ ಹಾಕಿದ್ರೆ ನಾವು ಸಾವಿರವನ್ನೇ ಕಾಣದೇ ಇರೋರು ಇವತ್ತು ಲಕ್ಷ ಕೋಟಿಯನ್ನು ಪ್ರತಿಯೊಬ್ಬರ ಬಾಯಲ್ಲೂ ಕೇಳ್ತೀವಿ. ಆದರೆ ಹಿಂದೆ 100, 200, 500, 1000 ಮಾತು ಕೇಳೋದೇ ಕಷ್ಟ ಆಗಿತ್ತು. ಹಣ ಬಂತು, ಸಂಸ್ಕಾರ ಹೋಯಿತು. ವಿದ್ಯೆ ಬಂತು, ದುರ್ನೀತಿ ಬಂತು, ಸಿಟ್ಟು, ನಾನೇ ಎಲ್ಲ ಅನ್ನುವಂಥದ್ದು. ಹೀಗಾಗಿ ಸಮಾಜ ಇದೆಯಲ್ಲ ಇವತ್ತು ಬಹಳ ಬಹಳ ಈ ಸಂಬಂಧಗಳನ್ನು ಕಳಚ್ಕೊಂಡು ಬರ್ತಾ ಇದೆ. ಹೇಗೆ ಯಂತ್ರಗಳು ಒಂದು ಅದಕ್ಕೆ ಮಾನವತ್ವ, ಮನುಷ್ಯತ್ವ, ಪ್ರೀತಿ, ವಿಶ್ವಾಸ ಅನ್ನೋದು ಅದಕ್ಕೆ ಹೇಗಿರಲ್ವೋ ಹಾಗೇ ಮನುಷ್ಯ ಏನಾಗೋಗ್ಬಿಟ್ಟಿದ್ದಾನೆ, ಯಾಂತ್ರೀಕರಣ ಆಗೋಗ್ಬಿಟ್ಟಿದ್ದಾನೆ. ನನ್ನದು, ನನಗೆ ಎಷ್ಟರ ಮಟ್ಟಿಗೆ ಲಾಭ ಇದೆ, ಸ್ವಾರ್ಥ. ಆ ಸ್ವಾರ್ಥದಲ್ಲಿ ಮೊದಲಾದ್ರೂ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ ಅಂತಿತ್ತು. ಈಗ ಅದೂ ಇಲ್ಲ. ಹೆಂಡತಿಯ ಮೇಲೇ ಅಪನಂಬಿಕೆ, ಮಕ್ಕಳ ಮೇಲೆ ಅಪನಂಬಿಕೆ, ಆ ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಅಪನಂಬಿಕೆ. ಹೋಗಲಿ, ನೀವು ಮೊನ್ನೆ ನೋಡಿದ್ರಿ ಪ್ರಕರಣಗಳು. ಮದುವೆ ಆಗುವಂಥ ಹುಡುಗಿಯರು ಅಥವಾ ಹುಡುಗರು, ಅವರಿಗೆ ಆ ಹುಡುಗನ ಮೇಲೆ ಅಪನಂಬಿಕೆ, ಹುಡುಗಿಗೆ ಹುಡುಗನ ಮೇಲೆ ಅಪನಂಬಿಕೆ, ಅಥವಾ ಅವರಿಗೆ ಯಾವುದೋ ಪ್ರೀತಿಯ ಒಂದು ಹಿನ್ನೆಲೆ, ಅದಕ್ಕೆ ಸಿಕ್ಕಾಕ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಯಾವ ತಪ್ಪನ್ನು ಮಾಡ್ತಾಯಿದ್ದೀನಿ ಅನ್ನುವಷ್ಟು ಯೋಚನೆ ಮಾಡುವಷ್ಟು ಪುರ್ಸೊತ್ತಿಲ್ಲ, ಮೈಂಡಿಗೆ ಅವಕಾಶವೇ ಇಲ್ಲ. ಹೇಗಿದೆ ನೋಡಿ ಅಲ್ವಾ? ಈಗ ನಾನಿವತ್ತು ಬರೀ ಪ್ರಶ್ನೆಗಳನ್ನು ಮಾತ್ರ ಇಡ್ತಾ ಇದ್ದೇನೆ, ಉತ್ತರ ನನ್ನ ಹತ್ರನೂ ಇಲ್ಲ. ಆದರೆ ಒಂದಂತೂ ಸತ್ಯ, ನಾವು ಯಾರು ಏನೇ ಹೇಳಬಹುದು, ಧರ್ಮ ಯಾವುದೇ ಇರಲಿ, ಆದರೆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಅನ್ನೋದನ್ನು ತಂದೆ ತಾಯಿಗಳು, ಪೋಷಕರು, ಹಿರಿಯರು ಆ ಮಕ್ಕಳ ಜೊತೆಗೆ ಹಂಚ್ಕೊಳ್ಬೇಕು. ಮಕ್ಕಳಿಗೆ ನಾವು ಈಗಲೇ ಎಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಎಳೆಯ ವಯಸ್ಸಿನಲ್ಲೇ ಕೊಡೋಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ಬಂದಿರುವಂಥ ಹೊಸ ತಂತ್ರಜ್ಞಾನಗಳು. ನಮ್ಮ ಕಾಲದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಲ್ಲ,
ಮೊಬೈಲೇ ಇರಲಿಲ್ಲ. ಮೊದಲು ಬಂದಿದ್ದು ಬರೇ ಮೊಬೈಲು, ಟಚ್ ಸ್ಕ್ರೀನ್ ಅಂತ ಬಂತು. ಅದರೊಳಗೆ ಎಲ್ಲ ರೀತಿಯ ವಿಚಾರಗಳು ಎಳೆ ಮಕ್ಕಳಿಗೆ ಬಂತು. ನೀವೇ ನೋಡಿರ್ಬೋದು, ಆ ಎಳೆ ಮಕ್ಕಳುಗಳು ಈ ಮೊಬೈಲ್ನಲ್ಲಿ ಬರುವಂಥ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ಆಟಗಳು ಇವುಗಳಿಗೆ ಒಳಗಾಗಿ ಹತ್ತಿರ ಇದ್ದರೂ ದೂರ ಆಗಿ ಹೋಗ್ಬಿಡ್ತವೆ. ಇಡೀ ಒಂದು ಕುಟುಂಬಕ್ಕೆ ನೀವು ಭೇಟಿ ನೋಡಿ, ಅಲ್ಲಿ ಎಲ್ಲರೂ ಒಂದೊಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಆ ಮೊಬೈಲಲ್ಲೇ ಆ ಪ್ರಪಂಚದಲ್ಲೇ ಮಗ್ನ ಆಗೋಗ್ಬಿಟ್ಟಿರ್ತಾರೆ. ಎಲ್ಲೂ ಬೇಕು ಯಾವುದನ್ನು ಎಷ್ಟರ ಮಟ್ಟಿಗೆ ಹಿತವಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಅದಿಲ್ಲ. ಎಲ್ಲರೂ ಉಪದೇಶ ಮಾಡೋರೇ ಆಗೋಗಿದ್ದಾರೆ, ನನ್ನನ್ನು ಸೇರಿ ಅಂತ ನೀವು ಹೇಳ್ತಾ ಇದ್ದೀರಿ. ಇರಲಿ, ಆದರೂ ನಿಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ನಾನು ಚರ್ಚೆ ಮಾಡಬೇಕು, ವಿಚಾರಗಳನ್ನು ನಿಮ್ಮ ಮುಂದಿಡಬೇಕು ಅನ್ನೋದೇ ಇವತ್ತಿನ ಸಂಚಿಕೆಯ ವಿಚಾರ. ಸ್ನೇಹಿತರೆ, ಸಮಾಜದಲ್ಲಿ ಕೌಟುಂಬಿಕದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸಗಳು ಕೊರತೆನೆ. ಅಕ್ಕಪಕ್ಕದ ಮನೆಯವರೇ ನಮಗೆ ದೂರದ ಮನೆಗಳಾಗ್ಬಿಟ್ಟಿದ್ದಾವೆ. ಅಂದರೆ ನಮ್ಮ ಮನೆಯಲ್ಲೇ ನಾವು ದೂರ ಆದಾಗ ಅಕ್ಕಪಕ್ಕದವ್ರ ಬಗ್ಗೆ ಸುಮ್ಮನೆ ಎಲ್ಲರೂ ವಾಟ್ಸಾಪ್ನಲ್ಲಿ ಬೇಕಾದರೆ ಪ್ರೀತಿ ವಿಶ್ವಾಸಗಳು, ಹಲೋ, ದೊಡ್ಡ ದೊಡ್ಡ ನೀತಿ ಬೋಧನೆಗಳು, ಎದುರುಗಡೆ ಸಿಕ್ಕಿದ್ರೆ ಅವನು ಯಾರೋ ನಾನು ಯಾರೋ ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೇವೆ. ಈಗ ಒಂದು ರೀತಿಯ ಸಂಕಷ್ಟ ಸಂಕೀರ್ಣ ಸ್ಥಿತಿಯಲ್ಲಿ ಸಮಾಜ, ಕುಟುಂಬ, ಹಿರಿಯರು, ಮಠಾಧಿಪತಿಗಳು ಎಲ್ಲರೂ ಇದ್ದಾರೆ. ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನಿಮ್ಮ ಆಲೋಚನೆಗಳಿಗೆ ಬಿಟ್ಟಿದ್ದೇನೆ. ನಮಸ್ಕಾರ.